ಫ್ರೆಂಡ್ಸ್, ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಬಂದು ನೋಡ್ತಾ ಇರೋ, ನಾನು ಆಲ್ರೆಡಿ ಬ್ಯಾಕ್ ಪಾರ್ಟ್ ಕಟ್ ಮಾಡಿಟ್ಕೊಂಡಿದ್ದೀನಿ. ಸೊ 3 ವೆರೈಟಿನಲ್ಲಿ ಪೈಪಿಂಗ್, ಈಸಿ ಪೈಪಿಂಗು 3 ಥರ ಈಸಿ ಪೈಪಿಂಗ್ನ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಪರ್ಫೆಕ್ಟಾಗಿ ಬರುವಂಥ ಪೈಪಿಂಗು. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕ್ಕೆ ಮುಂಚೆ ಇನ್ನೂ ಹೊಸದಾಗಿ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮೂರಕ್ಕೂ ಇವಾಗ ಹೇಗೆ ಪೈಪಿಂಗ್ ಮಾಡೋದು ಡಿಫ್ರೆಂಟ್ ರೀತಿಯಲ್ಲಿ ಏನಾದರೂ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಫಸ್ಟು ಇದಕ್ಕೆ ಮಾಡ್ಕೊಳ್ಳೋಣ. ಸೊ ಫಸ್ಟು ನಾವು ಪೈಪಿಂಗ್ ಮಾಡ್ಕೊಳ್ಳೋಕೆ ಮುಂಚೆ ನಾವು ಕ್ರಾಸ್ ಪೀಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಬೇಕು ಅಂತ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ, ತುಂಬ ಚೆನ್ನಾಗಿ ಬರುತ್ತೆ. ಪೈಪಿಂಗ್ ಅನ್ನೋದು ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಇದು ಈ ಥರ ಇರುತ್ತೆ. ನಾವು ಯಾವಾಗಲೂ ಈ ರೀತಿ ಕ್ರಾಸಾಗಿ ಹಾಕ್ಕೊಳ್ಬೇಕು. ಸೊ ಫ್ಯಾಬ್ರಿಕ್ನ ಈ ರೀತಿ ಇಟ್ಕೊಂಡು ಕ್ರಾಸಾಗಿ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಬ್ಲೌಸ್ ಪೀಸಲ್ಲಿ ಏನು ಮಿಗುತ್ತೆ ಆ ಪೀಸಲ್ಲಿ ಮಾಡ್ಕೊಳ್ಳಿ. ನಾನಿಲ್ಲಿ ಕಾಂಟ್ರಾಸ್ಟಲ್ಲಿ ತೊಗೊಂಡಿದ್ದೀನಿ. ಏನಕ್ಕೆ ನಿಮಗೆ ಪೈಪಿಂಗಲ್ಲಿ ನಾವು ಬ್ಲೌಸ್ ಮೇಲೆ ಅಟ್ಯಾಚ್ ಮಾಡಿದ್ಮೇಲೆ ನಿಮಗೆ ನೀಟಾಗಿ ಕಾಣಲಿ ಹೇಗೆ ಬಂದಿದೆ ಅಂತ ನಾನು ಕಾಂಟ್ರಾಸ್ಟಲ್ಲಿ ತೊಗೊಂಡಿದ್ದೀನಿ. ನೀವೇನು ಬ್ಲೌಸ್ ಪೀಸಲ್ಲಿ ಮಿಗುತ್ತೆ ಸೊ ಆ ಬಟನಲ್ಲೇ ಮಾಡ್ಕೊಳ್ಳಿ. ಸೊ ಈ ರೀತಿ ಕರೆಕ್ಟಾಗಿ ಸ್ಟ್ರೈಟಾಗಿ ಹಾಕ್ಕೊಂಬಿಡಿ. ಹಾಕ್ಕೊಂಡು ನೋಡಿ, 1 ಇಂಚು, ಅದಕ್ಕಿಂತ ಜಾಸ್ತಿನೂ ಇರಬಾರ್ದು, ಕಡಿಮೆನೂ ಇರಬಾರ್ದು. 1 ಇಂಚಿಗೆ ನೋಡಿ ಕರೆಕ್ಟಾಗಿ. ಜಾಸ್ತಿ ಇದ್ರೂ ತೊಂದರೆ, ಕಡಿಮೆ ಇದ್ರೂ ತೊಂದರೆ. ಕರೆಕ್ಟಾಗಿ 1 ಇಂಚಿಗೆ ಈ ರೀತಿ ಮಾರ್ಕ್ ಮಾಡಿಕೊಂಡು ಪೈಪಿಂಗ್ ಪೀಸ್ನ ಕಟ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ. ಸೊ ಇಲ್ಲಿ ನೋಡಿ, ಈ ಎಂಡಲ್ಲಿ 2 ಪೀಸ್ನ ಇಟ್ಕೊಂಡು ಈ ರೀತಿ ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. 2 ಪೀಸ್ನ ಇಟ್ಕೊಂಡು. ಸೊ ಈ ಕಡೆನೂ ಅಷ್ಟೇ 2 ಪೀಸ್ ಇಟ್ಕೊಂಡು ಕ್ರಾಸಾಗಿ ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಜಸ್ಟ್ ನೋಡಿ, ಈ ರೀತಿ ಶೇಪ್ ಕೊಡಿ ಅಷ್ಟೇ, 2 ಈಕ್ವಲ್ ಆಗಿರಲಿ ಅನ್ನೋ ಉದ್ದೇಶಕ್ಕೆ. ಸೊ ಈ ರೀತಿ ಈಕ್ವಲಾಗಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಜಾಯಿನ್ ಮಾಡ್ಕೊಳ್ಳೋಣ. ಸೊ ಇವಾಗ ಪೈಪಿಂಗ್ ಮಾಡ್ಕೊಳ್ಳೋಣ. ನಾವೇನು ಕಟ್ ಮಾಡ್ಕೊಂಡಿದ್ವಿ ಪೀಸು ನೋಡಿ, ಈ ರೀತಿ ಇಲ್ಲಿ ಈಕ್ವಲಾಗಿ ಕಟ್ ಮಾಡ್ಕೊಂಡಿದ್ವಿ. ಫಸ್ಟೇ ನಾನು ತೋರಿಸಿದ್ದೆ, ಇದು 2 ಪೀಸ್, ಹಿಂದಿನ ಪೀಸು ಇದು 2 ಹಿಂಗೆ ಈಕ್ವಲ್ ಆಗಿರಬೇಕು ಅಂತ. ಸೊ ಏರುಪೇರು ಇರಬಾರ್ದು, ಅದನ್ನು ಗಮನಿಸ್ಕೊಬೇಕು. ನೀವು ಏರುಪೇರು ಇದ್ದರೆ ಕಟ್ ಮಾಡ್ಕೊಳ್ಬೇಕು. ಸೊ ಕಟ್ ಮಾಡ್ಕೊಂಡಿದ್ದು ಆದಮೇಲೆ ನೋಡಿ, ಈ ರೀತಿ ಒಂದಕ್ಕೊಂದು ಆಪೋಸಿಟ್ ಇಟ್ಟು ನೋಡಿ, ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಸೊ ನೋಡಿ, ಈ ರೀತಿ ಇಟ್ಟು ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ರೀತಿ ಈಕ್ವಲ್ ಆಗಿ ಇಟ್ಕೊಂಡು ಸ್ಟಿಚ್ ಹಾಕಿ. ಈ ರೀತಿ ಸ್ಟಿಚ್ ಹಾಕಿದ್ಮೇಲೆ ನೋಡಿ, ಈ ರೀತಿ ಟರ್ನ್ ಮಾಡಿ. ಸೊ ಟರ್ನ್ ಮಾಡಿದಾಗ ನೋಡಿ, ಈ ರೀತಿ ಬಂದಿರಬೇಕು, ಕರೆಕ್ಟಾಗಿ ಬಂದಿರುತ್ತೆ. ಸೊ ಇದನ್ನು ನಾವಿವಾಗ ಪೈಪಿಂಗ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಅಂತಲೇ ನಾನು ಬ್ಯಾಕ್ ಪಾರ್ಟ್ ಒಂದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾವು ಪೈಪಿಂಗ್ ಮಾಡ್ಕೊಳ್ಳೋಣ. ಇದನ್ನು ನೋಡಿ, ಇದು ಸೀದಾ ಹಾಕ್ಕೊಂಡಿದ್ದೀನಿ, ಉಲ್ಟಾ ಬಂದು ಇದು ಸೀದಾ ಹಾಕ್ಕೊಂಡಿದ್ದೀನಿ. ಸೀದಾ ಹಾಕ್ಕೊಂಡು ಇಲ್ಲಿಂದ ನಾನು 1/4 ಇಂಚು ಮಾರ್ಜಿನಲ್ಲಿ, ಜಾಸ್ತಿ ಅಲ್ಲ 1/4 ಇಂಚು ಮಾರ್ಜಿನಲ್ಲಿ ಸ್ಟಿಚ್ ಹಾಕ್ಕೊಳ್ಬೇಕು. ಸೊ ನಾನು ಕಾಂಟ್ರಾಸ್ಟ್ ಥ್ರೆಡ್ಡೇ ಯೂಸ್ ಮಾಡ್ತಾಯಿದ್ದೀನಿ. ಏನಕ್ಕೆ ನಾನು ಹಾಕೋ ಸ್ಟಿಚ್ ಕೂಡ ನಿಮಗೆ ಕ್ಲಿಯರಾಗಿ ಕಾಣಲಿ ಅಂತ. ಸೊ ನೀವು ಮ್ಯಾಚಿಂಗ್ ಥ್ರೆಡ್ ಯೂಸ್ ಮಾಡಿ. ಸೊ ಸ್ಟಿಚ್ ಹಾಕುವಾಗ ನಾವೇನು ಮಾಡಬೇಕು, ಮೇಯ್ನ್ ಮಾಡಬೇಕಾಗಿರೋ ಕೆಲಸ ಪೈಪಿಂಗಲ್ಲಿದ್ದು, ಬಾಡಿನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಮೇನ್ ಫ್ಯಾಬ್ರಿಕ್ನ ಎಷ್ಟಾಗುತ್ತೋ, ಪೈಪಿಂಗ್ ಫ್ಯಾಬ್ರಿಕ್ನ ಎಷ್ಟಾಗುತ್ತೋ ಅಷ್ಟು ಎಳ್ಕೊಳ್ಬೇಕು. ನೋಡಿ, ಬಾಡಿ ಪೀಸ್ನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಪೈಪಿಂಗ್ ಪೀಸ್ನ ಎಷ್ಟಾಗುತ್ತೋ ಅಷ್ಟು ಎಳ್ಕೊಳ್ಬೇಕು. ಎಳ್ಕೊಂಡು ಸ್ಟಿಚ್ ಹಾಕಬೇಕು. 1/4 ಇಂಚ್ ಮಾರ್ಜಿನು, ಯಾವುದೇ ಕಾರಣಕ್ಕೂ 1/2 ಇಂಚ್ ಮಾರ್ಜಿನ್ ಹಾಕಬಾರ್ದು. ಎಷ್ಟಾಗುತ್ತೋ ಅಷ್ಟು ಪೈಪಿಂಗ್ ಪೀಸ್ ಮಾತ್ರ ಎಳಿಬೇಕು. ನಿಮಗೆ ಗೊತ್ತಿರಲ್ಲ, ಬಾಡಿ ಪೀಸ್ ಎಳೆದ್ಬಿಟ್ಟಿರ್ತೀರ, ಯಾವುದೇ ಕಾರಣಕ್ಕೂ ಬಾಡಿ ಪೀಸ್ ಎಳಿಬಾರ್ದು.
ಇಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಹೀಗೆ ಎಳೆದಿರೋದು ನಿಮಗೆ ಗೊತ್ತಾಗುತ್ತೆ, ಇದು ಆದಷ್ಟು ಅದೇ ಫೋಲ್ಡ್ ಆಗಿದೆ. ಸೊ ಇಷ್ಟಾದಮೇಲೆ ಇದನ್ನು ಗೀರ್ಕೊಳ್ಳಿ ಈ ರೀತಿ. ಈ ರೀತಿ ಗೀರ್ಕೊಳ್ಳಿ. ಇಲ್ಲೂ ಎಕ್ಸ್ಟ್ರಾ ಇದ್ದರೆ ಕಟ್ ಮಾಡಿಬಿಡಿ. ಸೊ ಇಷ್ಟು ಮಾಡ್ಕೊಂಡಿದ್ದು ಆದಮೇಲೆ ಈಗ ಇದನ್ನು ಉಲ್ಟಾ ಹಾಕ್ಕೊಳ್ಳಿ. ಸೊ ಈ ರೀತಿ ಉಲ್ಟಾ ಹಾಕ್ಕೊಂಡು ಇದಿದೆಯಲ್ಲ ಇದನ್ನು ಈ ರೀತಿ 1/4 ಇಂಚಷ್ಟು, 1/4 ಇಂಚ್ಗಿಂತ ಒಂಚೂರು ಕಡಿಮೆನೇ, ಬಾಡಿ ಪೀಸ್ ಮೇಲೆ ಸ್ಟಿಚ್ ಬರಬಾರ್ದು, ಏನು ಪೈಪಿಂಗ್ ಇದೆ ಅದ್ರ ಮೇಲೇ ಸ್ಟಿಚ್ ಬರಬೇಕು. ಈ ರೀತಿ ಹಾಕ್ಕೊಂಡು ಎಡ್ಜಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಏನು ಪೈಪಿಂಗ್ ಪೀಸ್ ಇದೆ ಅದನ್ನು ಮಾತ್ರ ಮಡಚಿ ಸ್ಟಿಚ್ ಹಾಕ್ಕೊಳ್ಬೇಕು. ಸ್ಟಿಚ್ ಹಾಕ್ಕೊಂಡಿದ್ದಾದಮೇಲೆ ಇದನ್ನು ಈ ರೀತಿ ಟರ್ನ್ ಮಾಡಿ ನಿಮಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಪೈಪಿಂಗು, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ, ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಕ್ಕೆ ನೀವು ಡಿಸೈಡ್ ಮಾಡಿಕೊಂಡು ಪೈಪಿಂಗ್ ಮಾಡ್ಕೊಳ್ಳಿ. ಈಗ ನೋಡಿ ಬಾಡಿ ಪೀಸ್ ಮೇಲೆ ಈ ಎಡ್ಜಲ್ಲಿ ಬರಬೇಕು, ತೀರಾ ಈ ಕಡೆ ಬರೋದು ಅಥವಾ ಪೈಪಿಂಗ್ ಮೇಲೆ ಸ್ಟಿಚ್ ಮಾಡೋದು ಅಲ್ಲ. ಬಾಡಿ ಪೀಸು ಈ ಪೈಪಿಂಗ್ ಏನು ಅಟ್ಯಾಚ್ ಮಾಡಿದ್ದೀವಿ ಇದ್ರ ಪಕ್ಕನೇ ಬರಬೇಕು. ನಾನಿಲ್ಲಿ ಕಾಂಟ್ರಾಸ್ಟ್ ಯೂಸ್ ಮಾಡ್ತಾಯಿದ್ದೀನಿ, ನಿಮಗೆ ಕಾಣಿಸ್ಲಿ ನೀಟಾಗಿ ನನ್ನ ಪೈಪಿಂಗ್ ಸ್ಟಿಚಿಂಗ್ ಹೇಗೆ ಬಂದಿದೆ ಅಂತ. ನೀವು ಬಾಡಿ ಪೀಸ್ ಮ್ಯಾಚಿಂಗ್ ಥ್ರೆಡ್ಡೇ ಯೂಸ್ ಮಾಡಬೇಕು. ಇನ್ಸೈಡು ಅಷ್ಟೇ ನೀಟಾಗಿ ಫಿನಿಶಿಂಗ್ ಬಂದಿರುತ್ತೆ. ಸೊ ಇದನ್ನು ಐರನ್ ಮಾಡಿದ್ರೆ ಇದಿನ್ನೂ ಲುಕ್ ಬಂದ್ಬಿಡುತ್ತೆ. ಸೊ ಇವಾಗ ಎರಡನೇ ಪೈಪಿಂಗ್ ಹೇಳ್ಕೊಡ್ತೀನಿ. ಈಗ ಎರಡನೇ ಪೈಪಿಂಗ್ನ ಮಾಡೋಂಥ ವಿಧಾನ, ಪೀಸ್ನ ಸೀದಾ ಹಾಕ್ಕೊಳ್ಳಿ, ಸೀದಾ ಹಾಕ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ. ಮೊದಲನೇ ಪೈಪಿಂಗ್ ಏನು ತೋರಿಸ್ಕೊಟ್ಟೆ ಸೇಮ್ ಅದೇ ಥರ 1/4 ಇಂಚ್ ಮಾರ್ಜಿನಲ್ಲಿ ಪೈಪಿಂಗ್ ಪೀಸ್ನ ಎಳಿತಾ ಸ್ಟಿಚ್ ಹಾಕ್ಕೊಳ್ಳೋದು. ಸೊ ಮೊದಲೇನು ತೋರಿಸ್ಕೊಟ್ಟೆ ಅಷ್ಟೇ, ಡಿಫ್ರೆನ್ಸ್ ಏನಿಲ್ಲ. ಅಟ್ಯಾಚ್ ಆದಮೇಲೆ ಸ್ವಲ್ಪ ಡಿಫ್ರೆನ್ಸ್ ಬರುತ್ತೆ. ನೋಡಿ ಸೇಮ್ ಅದೇ ಥರ. ಸೊ ಈಗ ಇದನ್ನು ಈ ರೀತಿ ಫೋಲ್ಡ್ ಮಾಡಿಕೊಂಡು ಇಲ್ಲಿ ಗೀರ್ಕೋಬೇಕು. ಸೊ ಈ ಥರ ಗೀರ್ಕೊಂಡಿದ್ದಾದಮೇಲೆ ಇದನ್ನು ಉಲ್ಟಾ ತಿರುಗಿಸ್ಕೊಳ್ಳಿ. ಉಲ್ಟಾ ತಿರುಗಿಸ್ಕೊಂಡು ಇವಾಗ ಏನು ಮಾಡಬೇಕು, ಇದನ್ನು ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಅಂದರೆ ಕಚ್ಚೆ ಒಳಗಡೆ ಹೋಗಬೇಕು. ಏನು ನಾವು ಅಟ್ಯಾಚ್ ಮಾಡ್ಕೊಂಡಿರ್ತೀವಿ ಅದು ಕಚ್ಚೆ ಒಳಗೆ ಹೋಗಬೇಕು. ನೋಡಿ ಈ ರೀತಿ ಇರುತ್ತೆ. ಇವಾಗ ಏನು ಪೈಪಿಂಗ್ ಪೀಸ್ ಇದೆ ಆ ಪೈಪಿಂಗ್ ಪೀಸ್ ಮೇಲೆ ಸ್ಟಿಚ್ ಹಾಕಿ. ನೋಡಿ ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕೊಂಡಾದ್ಮೇಲೆ ಇದನ್ನು ಮತ್ತೆ ಸೀದಾ ಹಾಕ್ಕೊಳ್ಳಿ.
ಸೀದಾ ಹಾಕೊಂಡಾಗ ನಿಮ್ಗೆ ಈ ರೀತಿ ಕಾಣುತ್ತೆ. ಸೊ ಇವಾಗ ನಿಮಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪಕ್ಕೆ ಪೈಪಿಂಗ್ನ ಈ ರೀತಿ ನೀಟಾಗಿ ಮಡ್ಚ್ಕೊಳ್ಳಿ. ನೀಟಾಗಿ ಒಂದೇ ಲೆವೆಲಲ್ಲಿ ಬಂದ್ಬಿಡುತ್ತೆ. ಇನ್ಸೈಡು ಕಚ್ಚೆ ಎಲ್ಲ ಕಾಣಲ್ಲ, ನೀಟ್ ಫಿನಿಶಿಂಗ್ ಬರುತ್ತೆ. ನೋಡಿ, ನಮ್ಮ ಎರಡನೇ ಪೈಪಿಂಗು ನೀಟಾಗಿ ಒಂದೇ ಈವನ್ ಆಗಿ ಬಂದಿದೆ. ಹಾಗೆ ಇನ್ಸೈಡ್ ನೋಡಿ ಈ ರೀತಿ ಫಿನಿಶಿಂಗ್ ಬರುತ್ತೆ. ಎಲ್ಲೂ ಕಚ್ಚೆ ಕಾಣಲ್ಲ. ಬ್ಲೌಸ್ದೇನಿದೆ ಕಚ್ಚೆ ಎಲ್ಲೂ ಕಾಣಲ್ಲ, ನೀಟಾಗಿ ಈ ರೀತಿ ಇರುತ್ತೆ. ಎತ್ಕೊಳ್ಳಲ್ಲ. ಮೇಯ್ನು ನಾವೇನು ಪೈಪಿಂಗ್ ಪೀಸ್ ಅಟ್ಯಾಚ್ ಮಾಡ್ತೀವಿ ಅವಾಗ ಎಳೆದು ಅಟ್ಯಾಚ್ ಮಾಡೋದನ್ನು ಮರಿಬೇಡಿ. ಸೊ ಇವಾಗ ಮೂರನೇ ಪೈಪಿಂಗಿಗೆ ಹೋಗೋಣ. ಪೀಸ್ನ ಈ ರೀತಿ ಸೀದಾ ಹಾಕ್ಕೊಳ್ಳಿ. ಸೀದಾ ಹಾಕ್ಕೊಂಡು ನಾನು ಇಷ್ಟೊತ್ತು ಪಟ್ಟಿ ಅಟ್ಯಾಚ್ ಮಾಡೋದು, ಪೈಪಿಂಗ್ ಪಟ್ಟಿ ಅಟ್ಯಾಚ್ ಮಾಡೋದು ಏನು ಹೇಳ್ಕೊಟ್ಟೆ, ಸೇಮ್ ವಿಧಾನದಲ್ಲೇ ಪಟ್ಟಿ ಅಟ್ಯಾಚ್ ಮಾಡ್ಕೊಳ್ಳಿ. 1/4 ಇಂಚ್ ಮಾರ್ಜಿನಲ್ಲಿ ಪಟ್ಟಿ ಅಟ್ಯಾಚ್ ಮಾಡೋದ್ರಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ಸೇಮ್ ಟು ಸೇಮ್. ಅಟ್ಯಾಚ್ ಆದಮೇಲೆ ನೋಡಿ ಈ ರೀತಿ ಎಳೆದು ಮಾಡಿದ್ರೆ ಮಾತ್ರ ಈ ರೀತಿ ಫೋಲ್ಡ್ ಆಗೋದು. ಎಳೆದಿರ ಮಾಡಿದ್ರೆ ಇದು ಏನು ಪೀಸ್ ಇದೆ ಈ ರೀತಿ ಫೋಲ್ಡ್ ಆಗಲ್ಲ. ಸೊ ಈ ರೀತಿ ಫೋಲ್ಡ್ ಆಗಬೇಕು. ಸೊ ಈಗ ಗೀರ್ಕೊಳ್ಳಿ. ಸೊ ಗೀರ್ಕೊಂಡಿದ್ದು ಆದಮೇಲೆ ಈ ರೀತಿ ಗೀರ್ಕೊಂಡಿದ್ದು ಆದಮೇಲೆ ಇದನ್ನು ಉಲ್ಟಾ ಹಾಕ್ಕೊಳ್ಳಿ. ಈ ರೀತಿ ಉಲ್ಟಾ ಹಾಕ್ಕೊಂಡು ಇದಿದೆಯಲ್ಲ ಈ ಪೀಸು ಮತ್ತು ಬಾಡಿ ಪೀಸ್ ಎರಡು ಸುಮ್ಮನೆ ಒಂದ್ರ ಮೇಲೆ ಒಂದು ಕೂತ್ರೆ ಸಾಕು, ಜಾಸ್ತಿ ಬೇಡ. ಒಂದ್ರ ಮೇಲೆ ಒಂದು ಕೂತ್ಕೊಳ್ಳಿ, ಅಂದರೆ ಕಚ್ಚೆ ಒಳಗೆ ಕವರ್ ಆಗಬೇಕು. ಸೊ ಆ ರೀತಿ ಇಟ್ಕೊಂಡು ಪೈಪಿಂಗ್ ಪೀಸ್ ಮೇಲೆ ಸ್ಟಿಚ್ ಹಾಕ್ಕೊತ ಬನ್ನಿ. ಪೈಪಿಂಗ್ ಪೀಸ್ ಮೇಲೆ ನೋಡಿ ಈ ರೀತಿ. ಇಲ್ಲಿ ಕಾಣಿಸ್ತಿದೆಯಾ, ಕಚ್ಚೆ ಆಚೆ ಬಂದಿಲ್ಲ. ಕಚ್ಚೆ ಅನ್ನೋದು ಆಚೆ ಬಂದಿಲ್ಲ, ಒಳಗಡೆ ಕೊಟ್ಬಿಟ್ಟಿದ್ದೀನಿ. ಫಿನಿಶಿಂಗು ಇನ್ಸೈಡ್ ನೀಟಾಗಿ ಬರುತ್ತೆ ಮತ್ತು ಪೈಪಿಂಗು ಒಂದೇ ಈವನಲ್ಲಿ ಬರುತ್ತೆ. ಇದು ತುಂಬ ಒಳ್ಳೆ ಮೆಥಡು. ನೋಡಿ ನಿಮಗೆ ಗೊತ್ತಾಗ್ತಾ ಇದೆ, ಇನ್ಸೈಡ್ ಇದು ಇನ್ಸೈಡು ನೀಟಾಗಿ ನೋಡಿ ಈ ರೀತಿ ಕವರ್ ಮಾಡಿ ಸ್ಟಿಚ್ ಹಾಕಿದ್ದೀನಿ. ಕಚ್ಚೆ ಕಾಣಿಸ್ತಾ ಇಲ್ಲ. ಕಚ್ಚೆ ಅನ್ನೋದನ್ನು ಈ ಪೀಸ್ ಒಳಗಡೆ ತಳ್ಳಿ ಇದನ್ನು ಎಡ್ಜ್ ಸ್ಟಿಚ್ ಹಾಕಿದ್ದೀವಿ. ಈಗ ಸೀದಾ ಹಾಕೊಳ್ಳೋಣ ಪೀಸ್ನ. ನೋಡಿ ಈ ರೀತಿ ಇರುತ್ತೆ ಸೀದಾ. ಸೊ ನೋಡಿ ಈಗ ಇದನ್ನು ಈ ರೀತಿ ಮಡ್ಚ್ಕೊಳ್ಳಿ. ಇಲ್ಲಿ ಹೆಂಗೂ ಫಿನಿಶಿಂಗ್ ಬಂದ್ಬಿಟ್ಟಿದೆ. ಇನ್ನೊಂದ್ಸರಿ ಹಿಂಗೆ ಮಡ್ಚ್ಕೊಳ್ಳಿ. ನಿಮಗೆ ದಪ್ಪ ಬೇಕಾ ಪೂರ್ತಿ ಸಣ್ಣ ಬೇಕಾ ಮಾಡ್ಕೊಳ್ಳಿ. ನಾನು ಫುಲ್ ಸಣ್ಣ ಪೈಪಿಂಗ್ ಮಾಡ್ತಾಯಿದ್ದೀನಿ. ಇಲ್ಲಿ ಬಾಡಿ ಪೀಸ್ ಮೇಲೆ ಸ್ಟಿಚ್ ಬರಲಿ.
ಸೊ ಈ ಪೈಪಿಂಗು ನಿಮಗೆ ಎರಡನೇ ಪೈಪಿಂಗಿಗೂ ಇದು ಸಿಮಿಲರ್ ಅನಿಸುತ್ತೆ, ಅಂದರೆ ತುಂಬ ಹತ್ತಿರ ಇದೆ ಅನಿಸುತ್ತೆ. ಹತ್ತಿರ ಇದೆ, ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ನಾವು ಥ್ರೆಡ್ ಹಾಕಿದ್ದೀವಿ ಏನೋ ಒಳಗೆ ಅನ್ನೋ ಥರ. ಏನಕ್ಕೆ ನಾವು ಒಂದು ಫೋಲ್ಡ್ ಮಾಡೋಕ್ಕೆ ಮುಂಚೆ ಕಚ್ಚೆನ ಫುಲ್ಲು ಒಳಗೆ ತಳ್ಳಿ ನೀಟಾಗಿ ಸ್ಟಿಚ್ ಹಾಕಿದ್ವಿ. ಅದೇನಾಗಿದೆ, ಕಚ್ಚೆ ಅನ್ನೋದು ಒಳಗಡೆ ಹೋಗಿ ಇಲ್ಲಿ ಸ್ವಲ್ಪ ಗಟ್ಟಿ ಇದೆ. ಸೊ ಈ ರೀತಿ ಗಟ್ಟಿ ಇದ್ದಷ್ಟು ಪೈಪಿಂಗ್ ಅನ್ನೋದು ತುಂಬ ಚೆನ್ನಾಗಿ ತೂರುತ್ತೆ ಬೆನ್ಮೇಲೆ, ತುಂಬ ಚೆನ್ನಾಗಿ ಲುಕ್ ಬರುತ್ತೆ. ಇದು ಹಿಂಗೆ ಹಾಕೊಂಡಾಗ ಕೆಲವ್ರದ್ದು ಹೀಗೆಲ್ಲ ಎತ್ಕೊಂಡಿರುತ್ತೆ. ಸೊ ಅದು ಯಾವ ಪ್ರಾಬ್ಲಮ್ಮು ಇದರಲ್ಲಿ ಬರೋಲ್ಲ. ಸೊ ಇಷ್ಟೊತ್ತು ನಾನು ಹೇಳ್ಕೊಟ್ಟೆ, ಅದನ್ನು ಫಾಲೋ ಮಾಡಿ. ಇನ್ ಕೇಸ್ ನಿಮ್ಗೆ ಏನಾದರೂ ಫೋಲ್ಡ್ ಎಲ್ಲ ಆಗಿ ಪೈಪಿಂಗ್ ಎಲ್ಲ ಮಾಡಿದ್ಮೇಲೆ ಇಲ್ಲೆಲ್ಲಾದರೂ ಒಂದು ಚೂರು ಸ್ಟಿಚ್ ಕಾಣಿಸ್ತಾ ಇದ್ದರೆ ಖಂಡಿತ ಅದನ್ನು ರಿಮೂವ್ ಮಾಡ್ಕೊಳ್ಳಿ. ರಿಮೂವ್ ಮಾಡ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ, ಬಟ್ ಒಂದೇ ಈವನಾಗಿ ಬರುತ್ತೆ ಪೈಪಿಂಗು, ತುಂಬ ಒಳ್ಳೆ ಪೈಪಿಂಗು. ಸೊ ಈ 3 ಪೈಪಿಂಗು ತುಂಬ ಈಸಿ ಮೆಥಡಲ್ಲಿ ಮಾಡ್ಬೋದು. ತುಂಬ ಚೆನ್ನಾಗಿ ನೀಟಾಗಿ ಅರ್ಥ ಆಯಿತು ಅಂದ್ಕೊಳ್ತೀನಿ. ಒಂದಕ್ಕೊಂದು ಸಿಮಿಲರ್ ಇದೆ ಅನಿಸುತ್ತೆ, ಬಟ್ ಟೈಪು ಬೇರೆ ಬೇರೆ. ಸೊ ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದಿರ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕ್, ಇಲ್ಲ ಅಂದರೆ ಡಿಸ್ಲೈಕ್, ಏನೋ ಒಂದು ಕೊಡಿ. ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋನ ಶೇರ್ ಮಾಡಿ. ಮುಂದಿನ ದಿನಗಳಲ್ಲಿ ಇನ್ನೂ ನಿಮ್ಗೆ ಒಳ್ಳೊಳ್ಳೆ ಕ್ಲಾಸ್ ಇದೆ. ಸೊ ತುಂಬ ಐಡಿಯಾಸ್ ಇದೆ. ಸೊ ಮಿಸ್ ಮಾಡಿದಿರಾ ಕ್ಲಾಸ್ ನೋಡಿ, ವಿಡಿಯೋ ನೋಡಿ, ಕ್ಲಾಸಲ್ಲೇ ಸಿಗುತ್ತೆ ನಿಮಗೆ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.